ದಿವಸ ಚಿಕ್ಕಪೇಟೆ ಗ್ರಾಮದಲ್ಲಿ ಸರ್ವೆ ನಂಬರ್ 95ರಲ್ಲಿ ಸರ್ಕಾರಿ ಭೂಮಿ ಇದೆ, ಇದನ್ನು ಕೂಡಲೇ ತೆರವುಗೊಳಿಸ್ರಿ ಅಂತ ಮೊನ್ನೆ ನೋಟಿಸ್ ಕೊಟ್ಟಿರ್ತಾರೆ. ಇದು ಬಹಳ ಖಂಡನೀಯ ವಿಷಯ. ಯಾಕಂದರೆ ಇವತ್ತು ನಾವು ನೋಡಬೇಕಾದ್ರೆ ಸುಮಾರೆಲ್ಲ ಮನೆಗಳು ಕಟ್ಕೊಂಡ್ರೆ ಅದು ತೆರವುಗೊಳಿಸಿ ಆಫೀಸ್ ಕಟ್ಬೋದಿತ್ತು, ಯಾಕೋ ಕಟ್ಟಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಅದೇ ರೀತಿ ಸುಮಾರು ಸರ್ವೆ ನಂಬರ್ 71 ಕುಂಬಾರವಾಡ ಪಕ್ಕದಲ್ಲಿ ಅದನ್ನು ಸರ್ಕಾರಿ ಭೂಮಿ ಇದೆ, ಅಲ್ಲೂ ಕಟ್ಬೋದಿತ್ತು ಆಫೀಸು, ಅಲ್ಲೂ ಕಟ್ಟಿಲ್ಲ. ಈ ರಿಂಗ್ ರಸ್ತೆಯಲ್ಲಿರುವ ಈ ಚಿಕ್ಕಪೇಟೆ ಗ್ರಾಮದೇ ಜಿಲ್ಲಾಧಿಕಾರಿಗಳಾಗಲಿ, AC ಆಗಲಿ, ತಹಸೀಲ್ದಾರ್ ಆಗಲಿ ಇವ್ರ ಗಮನಕ್ಕೆ ಬಂದದೇನೋ ಅಂತ ನಾವು ಭಾವಿಸ್ಬೇಕಾಗ್ತದೆ. ಯಾಕಂತಂದರೆ ನಾವು ನೋಡ್ತಾ ಬರ್ತಾ ಇದ್ದೀವಿ, ಎಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿರಂತರವಾಗಿ ದಬ್ಬಾಳಿಕೆ, ದೌರ್ಜನ್ಯ ವಿಶೇಷವಾಗಿ ದಲಿತರ ಮೇಲೆ ಆಗ್ತಾ ಇದ್ದಾವೆ. ಎಲ್ಲಿ ದಲಿತರ ಮೇಲೆ ಆಗ್ತಾ ಇದ್ದಾವ ಅಂತಂತಂದರೆ ಸುಮಾರು ಮಳಚಪ್ಪರ ಗ್ರಾಮ ಇರ್ಬೋದು, ಮತ್ತು ಮೊನ್ನೆ ಕೌಡ್ಗಾವ್ ಇರ್ಬೋದು, ಚಾಂಬಾಳ್ ಮೊನ್ನೆ ಚಾಂಬಾಳ್ ಜೆಂಡಾ ಒಂದು ಏನೋ ಫ್ಲ್ಯಾಗ್ ತೆಗೆದ್ರಂತ ಅದು ಇರ್ಬೋದು. ಈ ಸರ್ಕಾರಕ್ಕೆ ನಾವೇನು ಬಹುಮತದಿಂದ ಸರ್ಕಾರ ತಂದಿದ್ದೇವಲ್ಲ, ಇದು ನಮ್ಮ ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಗಮನದಲ್ಲಿದೆ. ಯಾಕಂದರೆ ಇವತ್ತಿಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ಬಿಟ್ಟಕ್ಕಂತ ಒಂದು ಮಾತಾಡಲ್ಲ. ಇವತ್ತು ಬಾಲ್ಕಿ ಪಟ್ಟಣದಲ್ಲಿ ಇಲ್ಲೋದ್ರ ನಮ್ಮ ಪತ್ರಕರ್ತರು, ನಮ್ಮ ದಲಿತ ಸಂಘರ್ಷ ಸಮಿತಿ ಗೆಳೆಯರ ಮೇಲೆ ದಬ್ಬಾಳಿಕೆ ಆಗ್ತದೆ, ಅಲ್ಲೂ ಕೂಡ ಮಾತಾಡಲ್ಲ. ಸೊ ಈ ವಿಚಾರಗಳು ನೋಡಿದಾಗ ಇಲ್ಲಿದ್ದಂಥ ಸುಮಾರು 35 ವರ್ಷದಿಂದ ಆ ಗ್ರಾಮದಲ್ಲಿ ವಾಸಿಸ್ತಾ ಇದ್ದಾರೆ, ಮನೆಗಳಿದ್ದಾವೆ, ಅಲ್ಲೇ ಡಿಪಾರ್ಟ್ಮೆಂಟ್ ಇದ್ದಂಥ ಒಂದು ಇಲಾಖೆಗಳು ಕಟ್ಟಿಸ್ಕೊಟ್ಟಂಥ ಬಿಲ್ಡಿಂಗ್ಗಳಿದ್ದಾವ, ಅಂಗನವಾಡಿ ಇದ್ದಾವ, ನಿರ್ಮಿತಿ ಕೇಂದ್ರದಿಂದ ಮತ್ತೊಂದು ಯಾವುದೋ ಸಮುದಾಯ ಭವನ ಏನೋ ಮಾಡಿಕೊಟ್ಟಿದ್ದಾವೆ. ಕೇಂದ್ರ ಕಟ್ಟಿದ್ದಾರೆ. ಇದೆಲ್ಲ ಅನಾಧಿಕೃತ ಅಂತ ನೋಟಿಸ್ ಮಾಡಿ ಉಳಿಸ್ತಾ ಬಂದ್ರೆ ಏನು ನಡೀತಾ ಇದೆ ಜಿಲ್ಲೆಯಲ್ಲಿ ನಮ್ಗೆ ಅರ್ಥ ಆಗ್ತಲ್ಲ. ಇವತ್ತೆಲ್ಲರೂ ಬಂದರೆ ಇವತ್ತು ನಾವು ಎಲ್ಲ ಚಿಕ್ಕಪೇಟೆ ಸಮುದಾಯದಿಂದ ಜಿಲ್ಲಾ ದಲಿತ ಸಂಘಟನೆಗಳ ಎಲ್ಲ ಪ್ರಮುಖರು ಬಂದು ಇವತ್ತು ಮನೆಪಟ್ಟು ಕೊಟ್ಟಿದ್ದಾರೆ ನಾವು. ಯಾಕಂದ್ರೆ ನಾವು ಕಳೆದ 2022ರಲ್ಲಿ ಹಳೆ AC ನೈಮ್ ಅಂತಂದು ಇದು ಅಂಬೇಡ್ಕರ್ ಭವನ ಜಾಗ ಇದೆ, ಇದು ಚಿಕ್ಕಪೇಟೆ ಅಂಬೇಡ್ಕರ್ ಭವನ ಹೆಸರಲ್ಲಿ ಪಾಣಿನ ತಯಾರು ಮಾಡಬೇಕು, ನಿಮ್ಮಲ್ಲಿ ಎವಿಡೆನ್ಸ್ ಸಂಬಂಧಪಟ್ಟ ಎಲ್ಲ ಕೊಟ್ಟ ನಂತರ ಏನು ಮಾಡೋದು, ದಲಿತ ವಿರೋಧಿಯಾಗಿರೋಂಥ ನೈಮ್ ಅವರು AC ಅವರು 8 ದಿನದಾಗೆ ರೀ ಇದು ವಿವಿಧ ಇಲಾಖೆಗೆ DC ಅವ್ರನ್ನ ಕಲಿತು ಹೊರಗಡೆ ಮಾಡಿದ್ರು. ನನ್ನ ವಿಷಯ ಅಲ್ಲಿ ಚಿಕ್ಕಪೇಟೆ ರೋಡಲ್ಲಿ ಇಲ್ಲಿ 2 ಎಕರೆಲ್ಲ ಕಂಡಂತ ಈಚರ್ ರೋಡಿಗೆ ಅಲ್ಲಿ 113 ಯಾವುದೋ ಶಿಫ್ಟ್ ಗುಡಿಗೆ ಅಂತಂದ್ರೆ ಕಬ್ಜೆ ಮಾಡಿದ್ರು. ಅದೇ ಅವ್ರು ಕಂಡಿ ಕಾಲ ಅಂದರೆ ಇವತ್ತು ನಮ್ಮದು ದಲಿತ ಸಮುದಾಯ ಇದೆ, ಎಲ್ಲ ಆಸ್ತಿಗಳು ಕಂಡಿ ಯಾಕಂತಿದ್ರು. ಸುಮ್ಮನೆ ಸಣ್ಣದು 2 ಎಕರೆ ಅದು ಏನು ಹೊಡೆದಿಲ್ಲ, ಅದು 100 ಎಕರೆಗಳು ಕಬ್ಜೆ ಮಾಡಿ ಕೇಳಿದ್ರು DC ಅವರು, ಜಿಲ್ಲಾಧಿಕಾರಿ ಅಲ್ಲಿ MLA ಅಲ್ಲಿ. ಅದು ಸಣ್ಣದು 2 ಎಕರೆಗೆ ಒಮ್ಮೆ ಮಂದಿ ಅದು ಕಸ್ಕೊಂತ ಕೆಲಸ ಮಾಡ್ತಿರೋದು ನಾಚಿಕೆಗೆ ಸಂಗೀತ. ನಮಗೊಂದು ರಿಕ್ವೆಸ್ಟ್ ಇದೆ, ಇವತ್ತು ಎಲ್ಲ ಒಂದು 500 ಜನ ಹೆಚ್ಚು ಜನ ಸೇರ್ಕೊಂಡು ಜಿಲ್ಲಾಡಳಿತದ ಮನೆಪತ್ರ ಕೊಟ್ಟಿದ್ದೇವೆ. ಅದು ಏನು 2 ಎಕರೆ 35 ಗುಂಟ ನೀವು ಆಸ್ತಿ ಹೊರಗಡೆ ಮಾಡಿದ್ರಿ, ಅದು ಕೂಡಲೇ ರದ್ದು ಮಾಡಿ ಅದು ಡಾಕ್ಟರ್ BR ಅಂಬೇಡ್ಕರ್ ಭವನ ಯಾಕಂದ್ರೆ ಅದರಲ್ಲಿ ಆಲ್ರೆಡಿ ಹೇಳ್ಬೇಕಾದ್ರೆ 2 ಎಕರೆದಲ್ಲಿ 35 ಗುಂಟದಾಗ ಕೆಲವು ಭೂಮಿಗಳಲ್ಲಿ ಕಬ್ಜಾ ಮಾಡಿದ್ದಾರೆ. ಅದೆಲ್ಲ ತೆರವುಗೊಳಿಸಿ ಅದು ನಮ್ಮ ಸುಪರ್ದಿ ವಹಿಸಿ, ಯಾಕೆ ಸರ್ಕಾರದಿಂದನೇ ಇಲ್ಲಿಂದ ಅಧಿಕಾರಿಗಳೇ ಆ ಜಾಗ ಸಮುದಾಯಕ್ಕಂತ ವಹಿಸಿ ಅಲ್ಲಿ 1 ಕೋಟಿಗಿಂತ ಹೆಚ್ಚಿಗೆ ಅದರಲ್ಲಿ ಕಾಮಗಾರಿ ಮಾಡಿಲ್ಲ. ಈಗ ಅವರು ಈ ಅಧಿಕಾರಿ ಬಂದು ಮಾಹಿತಿ ಇಲ್ಲದೆ ನನಗೆ ಇಲ್ಲ ಇದು ಅನಾಧಿಕೃತ ಅಂತ ಹೇಳ್ತಿರೋರು. ಅಧಿಕಾರಿಗಳು ಸ್ಥಳೀಯವಾಗಿ ಮಾಹಿತಿ ಇಲ್ಲ ಅಂದ್ರೆ ಯಾವ ಸೀಮೆ ಅಧಿಕಾರಿ ಅಂತ ಹಂಗೆ ಇವ್ರು ಪಾಸ್ ಆಗಿದ್ರು. ಇದು ನೋಡ್ರಿ, ಇದು ದಲಿತ ವಿರೋಧಿ ನೀತಿ ಅದ್ರಿ. ಕೈವಾಡ ಅಂತಲ್ಲ, ಈ ರಿಂಗ್ ರೋಡಿಗೆ ಇರೋದಕ್ಕೆ ಮಿನಿಮಮ್ ಹೇಳ್ತಿರೋದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಅದು ಸಮುದಾಯದ. ಬೀದರ್ ನಗರ ಅಂತ ದೊಡ್ಡದ ಆಸ್ತಿ ಯಾವ್ದು ಇಲ್ಲಿ ಸದ್ಯದೇ ಒಂದು ಸಮುದಾಯ ಕಾರ್ಯಕ್ರಮ ಮಾಡ್ಕೊಂಡು ದೊಡ್ಡದು ಫೋನ್ ಮಾಡ್ಕೊಂಡು ಅದು ಬಿಟ್ಟು ನೀವು ಇವತ್ತು ರಾತ್ರಿ ನಿನ್ನೆ 2 ದಿನ ಬಂದು JCB ತಗೊಂಡು ನಮ್ದು ಆಸ್ತಿ ಅಂತ ಖಂಡನೆ ಅದ. ಕೂಡಲೇವಾಗಿ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡುವ ಜಿಲ್ಲಾಧಿಕಾರಿಗಳು. ಇರೋದ್ರ 26 ತಾರೀಕು ಬೀದರ್ಕ CM ಹೊಂಟಿದ್ದಾರೆ ಸಿದ್ದರಾಮಯ್ಯ ಅವರು ನೇರವಾಗಿ ಹಾಕಿ ಪ್ರತಿಭಟನೆ ಮಾಡ್ತಾರೆ.